press the bell icon on the YouTube app and never miss another update. Hello children, welcome to the English class. So dear children, today I am going to start your 9th unit, that is my surroundings. So my surrounding means what? My surrounding means in Kannada, Nanna Suttamutta. Okay. So dear children, what you see in your surrounding, nim suttamutta, you may notira. Yes, you can easily say that you see lot of trees, people, animals, birds, isn't, and so many buildings, shops, and temples, mosques, sun, moon, stars. You see all these things in your surrounding, isn't it? So dear children, in this lesson, my surrounding, you are going to learn what you see in your surrounding. ಏನೇನು ನೋಡ್ತೀರಾ, ಏನೇನು ನಡೀತಾ ಇರುತ್ತೆ ನಿಮ್ಮ ಸರೌಂಡಿಂಗಲ್ಲಿ ಅಂತ ಹೇಳಿ ನೀವು ಈ ಒಂದು ಯೂನಿಟಲ್ಲಿ ಕಲಿತೀರಾ. ಓಕೆ, ಸೊ ಶೆಲ್ ವಿ ಸ್ಟಾರ್ಟ್ ದ ಯೂನಿಟ್ ನಾವ್? Yes, come to the page number 95. Here in this unit there is one short rhyme. Okay, I think you like rhymes. See here, there is one rhyme. Okay, first I'll read. Keep the finger on line. Good morning, Mr. Sun. How are you today? Will you shine bright and strong? Will the rain spoil your play? Your sunbeams through my window gently wake me up as I get ready for school and drink milk from a cup. I love you, Mr. Sun, for you brighten up the day, making everything so colorful and make the trees to sway. So dear children, see here in this rhyme there is one child. The child is talking with the sun. Okay, he is telling that, the child is telling that, good morning Mr. Sun, how are you today? So child sun jote ಏನು ಮಾತಾಡ್ತಾ ಇದೆ ಇಲ್ಲಿ? Good morning Mr. Sun, how are you today? Good morning, ಹೇಗಿದ್ದೀರಾ ಇವತ್ತು ಅಂತ ಹೇಳಿ child sun ಜೊತೆ ಮಾತಾಡ್ತಾ ಇರೋದು. Okay, will you shine bright and strong? So the child is asking to the sun, will you shine bright and strong today? ಇವತ್ತು ನೀವು ತುಂಬ ಬ್ರೈಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಶೈನ್ ಆಗ್ತೀರಾ ಅಂತ ಹೇಳಿ ಕೇಳ್ತಾ ಇರೋದು. ಓಕೆ, ವಿಲ್ ದ ರೈನ್ ಸ್ಪಾಯ್ಲ್ ಅವರ್ ಪ್ಲೇಸ್? ನೀವು ಶೈನ್ ಆಗ್ತೀರಾ ಅಥವಾ ರೈನ್ ಬಂದುಬಿಟ್ಟು ನಾವು ಗೇಮ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಸೇರಿ ಆಟಾಡ್ತಿರೋ ಎಲ್ಲ ಗೇಮ್ಸನ್ನು ಸ್ಪಾಯ್ಲ್ ಮಾಡುತ್ತಾ ಅಥವಾ ಸನ್ ಬ್ರೈಟ್ ಆಗಿ ಶೈನ್ ಆಗುತ್ತಾ ಇವತ್ತು, ಏನಾಗುತ್ತೆ ಅಂತ ಹೇಳಿ ಚೈಲ್ಡು ಸನ್ ಜೊತೆಗೆ ಮಾತಾಡ್ತಾ ಇರೋದು. ಓಕೆ, ಏನು ಬ್ರೈಟಾಗಿ ಶೈನ್ ಆಗ್ತೀರಾ ಅಥವಾ ಮಳೆ ಬಂದು ನಮ್ಮ ಗೇಮ್ಸನ್ನು, ನಾವು ಆಟಾಡ್ತಿರೋ ಗೇಮ್ಸನ್ನು, ಆಟಾಡೋದನ್ನು ಸ್ಪಾಯ್ಲ್ ಮಾಡ್ತೀರಾ, ಏನಾಗುತ್ತೆ ಇವತ್ತು ಅಂತ ಹೇಳಿ ಕೇಳ್ತಾ ಇರೋದು. ಸಿ, ಯುವರ್ ಸನ್ಬೀಮ್ಸ್ ಥ್ರೂ ಮೈ ವಿಂಡೋ ಜೆಂಟ್ಲಿ ವೇಕ್ ಮೀ ಅಪ್. ಸೊ ದ ಚೈಲ್ಡ್ ಇಸ್ ಟೆಲಿಂಗ್ ದ್ಯಾಟ್ ಯುವರ್ ಸನ್ಲೈಟ್ ಥ್ರೂ ಮೈ ವಿಂಡೋ, ಓಕೆ, ಸಾಫ್ಟ್ಲಿ, ಜೆಂಟ್ಲಿ ಮೀನ್ಸ್ ಯರ್ ಸಾಫ್ಟ್ಲಿ, ವೇಕ್ ಮೀ ಅಪ್. ಸೊ ನಿಮ್ಮ ಸನ್ಲೈಟು ನಮ್ಮ ವಿಂಡೋಯಿಂದ ನನಗೆ ತಲ ಸಾಫ್ಟಾಗಿ ನನಗೆ ತಲ ಎಚ್ಚರಗೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ, ಅದು ನನಗೆ ಎಚ್ಚರಗೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಸಿ ಹಿಯರ್ ಅಗೇನ್, ಯುವರ್ ಸನ್ಬೀಮ್ಸ್ ಥ್ರೂ ಮೈ ವಿಂಡೋ, ನಿಮ್ಮ ಸನ್ಲೈಟು ನಮ್ಮನೆ ವಿಂಡೋಯಿಂದ ನನಗೆ ಸನ್ಲೈಟ್ ಬಂದುಬಿಟ್ಟು ಸಾಫ್ಟಾಗಿ ಬಂದುಬಿಟ್ಟು ನನಗೆ ತಲ ಎಚ್ಚರಗೊಳ್ಳೋದಕ್ಕೆ ನಿಮ್ಮ ಸನ್ಲೈಟ್ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಆ್ಯಂಡ್ ಆ್ಯಸ್ ಐ ಗೆಟ್ ರೆಡಿ ಫಾರ್ ಸ್ಕೂಲ್, ಸೊ ಆಫ್ಟರ್ ಹಿ ವೇಕಪ್, ಓಕೆ, ವಿಲ್ ಗೆಟ್ ರೆಡಿ ಟು ಗೋ ಫಾರ್ ಸ್ಕೂಲ್. ನೀವು ನನಗೆ ನಿಮ್ಮ ಸನ್ಲೈಟಿಂದ ಅದು ನನಗೆ ಸಾಫ್ಟಾಗಿ ಬಂದುಬಿಟ್ಟು ಎಚ್ಚರ ಗೊತ್ತಾದ್ಮೇಲೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೆಡಿ ಫಾರ್ ಸ್ಕೂಲ್ ಆ್ಯಂಡ್ ಡ್ರಿಂಕ್ ಮಿಲ್ಕ್ ಫ್ರಮ್ ಎ ಕಪ್. I love you, Mr. Sun. So he was getting ready to go for school and to drink a cup of milk. Okay, I love you, Mr. Sun. So ನಿನ್ನಿಂದನೇ ನಮ್ಮ ಡೇ ಸ್ಟಾರ್ಟ್ ಆಗೋದು. ಓಕೆ, ಸೊ ದ ಚೈಲ್ಡ್ ಇಸ್ ಟೆಲಿಂಗ್ ದ್ಯಾಟ್ ಐ ಲವ್ ಯು ಮಿಸ್ಟರ್ ಸನ್. ಸೊ ನಿನ್ನಿಂದನೇ ನಮ್ಮ ಡೇ ಸ್ಟಾರ್ಟ್ ಆಗೋದು ಅಲ್ವಾ, ಸೊ ನನಗೆ ಈ ಥರ ತುಂಬ ಇಷ್ಟ ನೀವು ಅಂತ ಹೇಳ್ತಾ ಇರೋದು. ಐ ಲವ್ ಯು ಮಿಸ್ಟರ್ ಸನ್ ಅಂತ ಚೈಲ್ಡ್ ಹೇಳ್ತಾ ಇದೆ. ಓಕೆ, ಫಾರ್ ಯು ಬ್ರೈಟನ್ ಅಪ್ ದ ಡೇ ಮೇಕಿಂಗ್ ಎವ್ರಿಥಿಂಗ್ ಸೋ ಕಲರ್ಫುಲ್. The child is telling that I love you Mr. Sun, for you brighten up the day. So ಯಾಕೆ ಚೈಲ್ಡ್ ಅಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ, the sun, it makes everything so colorful, isn't it? So the child is telling that you brighten up the day. ನಿಮ್ಮಿಂದಾನೆ ಸನ್ ರೈಸ್ ಆದ್ರೇನಂತಾನೆ ಡೇ ಸ್ಟಾರ್ಟ್ ಆಗೋದು. ಸನ್ ಚೈಲ್ಡ್ ಹೇಳ್ತಾ ಇದೆ
ನನಗೆ ತುಂಬ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ನಿಮ್ಮಿಂದನೇ ನನ್ನ ಡೇ ಸ್ಟಾರ್ಟ್ ಆಗೋದು. ಯು ಬ್ರೈಟನ್ ಅಪ್ ಎವ್ರಿಥಿಂಗ್ ಸೋ ಕಲರ್ಫುಲ್. ನೀವು ನಿಮ್ಮ ಬೆಳಕಿಂದ ಈ ಪ್ರಪಂಚ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಚೈಲ್ಡ್ ಹೇಳ್ತಾ ಇರೋದು. ಓಕೆ, ಆ್ಯಂಡ್ ಮೇಕ್ ದ ಟ್ರೀಸ್ ಟು ಸ್ವೇ. ಸೊ ನಿಮ್ಮಿಂದ ಟ್ರೀಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬೆಳೆಯೋದಕ್ಕೆ ಅಂತ ಹೇಳಿ ಆ ಒಂದು ಚೈಲ್ಡು ಆ ಒಂದು ಸನ್ನಿನ ಜೊತೆ ಮಾತಾಡ್ತಾ ಇರೋದು. I think you understood the rhyme. Yes. So shall we move to the next now? Yes. So see here. Come to the next. Listen carefully and repeat after the teacher. Here there are some rhyming words. Okay. So the rhyming words you have to repeat afterwards me. Okay. Say afterwards me. Sun, bun, run, fun. See here once again. Sun, bun, run, fun. Lay, play, sway, pay. Lay, play, sway, pay. Long, song, wrong, strong. So these are all the rhyming words which you have to learn. And let's move to the next now. In the page number 97. Let's remember here there are given some points. You have to remember that points. I think you may know this point. See here, in the morning we say good morning. So dear children, you all know this, isn't it? In the morning what you say? You say good morning, isn't it? And at noon we say ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಏನಂತ ಹೇಳ್ತೀರಾ ನೀವು? ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತೀರಾ, ಇಸ್ಂಟ್? ಆಫ್ಟರ್ನೂನು ಯು ಸೇ ಗುಡ್ ಆಫ್ಟರ್ನೂನ್, ಇಸ್ಂಟ್ ಇಟ್? ಆ್ಯಂಡ್ ಇನ್ ದ ಈವ್ನಿಂಗ್ ಯು ಸೇ ಗುಡ್ ಈವ್ನಿಂಗ್, ಇಸ್ಂಟ್ ಇಟ್ ಚಿಲ್ಡ್ರನ್? ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್ ವಾಟ್ ವಿ ಸೇ? ಸೊ ಬಿಫೋರ್ ಗೋಯಿಂಗ್ ಟು ಬೆಡ್, ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ವಾಟ್ ವಿ ಸೇ? We say, yes, you all know that, good night, isn't it children? So these are all the points you have to remember. And let's speak now. So dear children, see here, read the dialogue given below. So it is dialogue practice. I think you know that how to do the dialogue practice. So istu unit inda nimage gottide dialogue practice hege madodu anta, isn't it children? I think you are doing dialogue practice. See here, in this dialogue practice, who are they? There is mother and son. Okay, in this dialogue practice there is a mother and son. Yarar idare in dialogue practice alli? Mother and son. Okay, let's see what the mother and son are doing here. Shall we go to the next one? Yes, see here, mother is telling that good morning Preetham. So here son name is Preetham. Son name is here Preetham. Okay, so mother is telling that good morning Preetham, please get up. So scene hegide anta helidre अर्ली मार्निंगु मदरू और सन प्रीतमिगे ತರ ಎದ್ದೇಳಿಸ್ತಾ ಇರೋದು. ಓಕೆ, ಡೈಲಿ ನಿಮ್ಮ ಮದರ್ ನಿಮಗೆ ಎದ್ದೇಳಿಸ್ತಾರಲ್ವಾ, isn't it children? ಸೊ ಅದೇ ಇಲ್ಲಿ ಸೀನ್ ಇರೋದು. ಸಿ ಹಿಯರ್, ಮದರ್ ಇಸ್ ಟೆಲಿಂಗ್ ದ್ಯಾಟ್ ಗುಡ್ ಮಾರ್ನಿಂಗ್ ಪ್ರೀತಮ್, ಪ್ಲೀಸ್ ಗೆಟ್ ಅಪ್, ಎದ್ದೇಳಿ ಅಂತ ಹೇಳಿ ಎದ್ದೇಳಿಸ್ತಾ ಇರೋದು. ಓಕೆ, ಸನ್, ಇಟ್ಸ್ ಡಾರ್ಕ್ ಔಟ್ಸೈಡ್, ಲೆಟ್ ಮಿ ಸ್ಲೀಪ್ ಮಮ್ಮಿ. ಸೊ ಪ್ರೀತಮ್ ಇಸ್ ಟೆಲಿಂಗ್ ದ್ಯಾಟ್ ಇಟ್ಸ್ ಡಾರ್ಕ್ ಔಟ್ಸೈಡ್, ಪ್ಲೀಸ್ ಲೆಟ್ ಮಿ ಸ್ಲೀಪ್ ಮಮ್ಮಿ. ಇನ್ನೂ ಅಲ್ಲಿ ಡಾರ್ಕ್ನೆಸ್ ಇದೆ, ಇನ್ನೂ ಕತ್ಲ ಇದೆ, ನನಗೆ ಮಲ್ಗೋದಕ್ಕೆ ಬಿಡಿ, ಇನ್ನೊಂದು ಸ್ವಲ್ಪ ಮಲ್ಗೋದಕ್ಕೆ ಬಿಡಿ ಅಂತ ಹೇಳಿ ಪ್ರೀತಮ್ಮು ಹೇಳ್ತಾ ಇರೋದು ಮದರ್ಗೆ. ಮದರ್, ಯು ಆರ್ ಗೆಟಿಂಗ್ ಲೇಟ್ ಫಾರ್ ಸ್ಕೂಲ್, ಪ್ಲೀಸ್ ಗೆಟ್ ಅಪ್ ಫ್ರಮ್ ಯುವರ್ ಬೆಡ್, ಗೆಟ್ ರೆಡಿ. ಸೊ ಮದರ್ ಇಸ್ ಟೆಲಿಂಗ್ ದ್ಯಾಟ್ ಯು ಆರ್ ಗೆಟಿಂಗ್ ಲೇಟ್ ಫಾರ್ ಸ್ಕೂಲ್, ಬೇಗ ಎದ್ದೇಳು ಪ್ರೀತಮ್, ಸ್ಕೂಲಿಗೆ ಲೇಟ್ ಆಗುತ್ತೆ. ಇದು ಡೈಲಿ ನಿಮ್ಮ ಜೊತೆನೂ ಆಗುತ್ತೆ ಅಲ್ವಾ ಸ್ಕೂಲ್ ನಡಿಬೇಕಾದ್ರೆ, isn't it? So see here, mother is telling that you are getting late for school, please get up from the bed, get ready. School ಗೆ ಲೇಟ್ ಆಗ್ತಿದೆ, ಬೇಗ ಎದ್ದೇಳು, ರೆಡಿ ಆಗಂತೆ ಅಂತ ಹೇಳಿ ಮದರ್ ಪ್ರೀತಮಿಗೆ ಹೇಳ್ತಾ ಇರೋದು. ಓಕೆ, ಸನ್, ಇಟ್ಸ್ ಡಾರ್ಕ್ ಔಟ್ಸೈಡ್, ಲೆಟ್ ಮಿ ಸ್ಲೀಪ್ ಮಮ್ಮಿ. ಸೊ ಅಗೇನ್ ಪ್ರೀತಮ್ ಇಸ್ ಟೆಲಿಂಗ್ ದ್ಯಾಟ್ ಇಟ್ಸ್ ಡಾರ್ಕ್ ಔಟ್ಸೈಡ್, ಇನ್ನೂ ಅಲ್ಲಿ ಡಾರ್ಕ್ನೆಸ್ ಇದೆ, ಇನ್ನೂ ಸ್ವಲ್ಪ ಕತ್ಲ ಇದೆ, ಲೆಟ್ ಮಿ ಸ್ಲೀಪ್ ಮಮ್ಮಿ, ಇನ್ನೊಂದು ಸ್ವಲ್ಪ ನನಗೆ ಮಲ್ಗೋದಕ್ಕೆ ಬಿಡಿ ಅಂತ ಹೇಳ್ತಾ ಇರೋದು. ಓಕೆ,
And next, mother. Yes, I know it's cloudy, so it's dark outside. But look at the clock, it's already 6:15. So mother is telling that. Yes, I know. ಹೌದು ಸ್ವಲ್ಪ ಕತ್ಲ ಅನಿಸ್ತಾ ಇದೆ. ಓಕೆ, ಇಟ್ಸ್ ಕ್ಲೌಡಿ, ಅದು ಇನ್ನೊಂದು ಸ್ವಲ್ಪ ಮೋಡ ಇದೆ, ಅದಕ್ಕೆ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇಲ್ಲ, ಕತ್ಲ ಕಾಣಿಸ್ತಾ ಇದೆ. ಇಟ್ಸ್ ಕ್ಲೌಡಿ, ಮದರ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇಟ್ಸ್ ಡಾರ್ಕ್ ಔಟ್ಸೈಡ್, ಅದಕ್ಕೆ ಸ್ವಲ್ಪ ಕತ್ಲ ಕಾಣಿಸ್ತಾ ಇದೆ. ಬಟ್ ಲುಕ್ ಅಟ್ ದ ಕ್ಲಾಕ್, ಇಟ್ಸ್ ಆಲ್ರೆಡಿ 6:15. ನೋಡು ಅಲ್ಲಿ ಎಷ್ಟಾಗಿದೆ ಟೈಮ್, ಇಟ್ಸ್ ಆಲ್ರೆಡಿ 6:15 ಅಂತ ಹೇಳಿ ಅಮ್ಮ ಮದರ್ ಪ್ರೀತಮಿಗೆ ಎದುರಿಸ್ತಾ ಇರೋದು. ಸನ್, oh then I'll get up mom. So now Preetham finally he get up. So time ನೋಡಿದ್ಮೇಲೆ finally Preetham okay, oh then I'll get up mom, ಹಾಗಾದ್ರೆ ನಾನು ಎದ್ದೇಳ್ತೀನಿ, 6:15 ಆಗಿದೆಯಲ್ಲ ಅಂತ ಹೇಳಿ ಪ್ರೀತಮ್ ಎದ್ದೇಳ್ತಾನೆ. I'll brush my teeth. So next ಅವನು ಹೇಳ್ತಾನೆ I'll brush my teeth, have a bath and get ready to go to school. So finally ಪ್ರೀತಮ್ ಎದ್ದೇಳ್ಬಿಟ್ಟು ಏನು ಹೇಳ್ತಾನೆ, I'll brush my teeth, ನಾನು ಬ್ರಷನ್ನು ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು I'll ready to go school, ನಾನು ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತೀನಿ ಅಂತ ಮದರ್ ಆ್ಯಂಡ್ ಪ್ರೀತಮ್ ಸನ್ ಇಬ್ಬರು ಕೂಡ ಮಾತಾಡ್ತಾ ಇರೋದು. ಸೊ ಟೇಕ್ ಎನಿ ರೋಲ್, ಓಕೆ, ಯಾವುದಾದ್ರೂ ಒಂದು ರೋಲನ್ನು ತಗೊಳ್ರಿ. ವೆದರ್ ನಿಮ್ಮ ಮದರ್ಗೆ ಹೇಳ್ರಿ ಅವ್ರು ಈ ಡೈಲಾಗ್ಸನ್ನು ಹೇಳೋದಕ್ಕೆ, ಅಥವಾ ನೀವು ಪ್ರೀತಮ್ ಆಗಿಬಿಟ್ಟು ಈ ಡೈಲಾಗ್ಸನ್ನು ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, so by doing this dialogue practice, it is very useful for you to develop your English language. So try to speak. And shall we move to the next now? Yes, come to the next main in the same page. Say what will happen if. So the main is very interesting, this main is very interesting. See here, say what will happen if. ಸೊ ಈಗ ನೀವು ಹೇಳಬೇಕು ಈ ಥರ ಆದರೆ ಏನಾಗುತ್ತೆ ಅಂತ. ಓಕೆ, ಸೊ ಐ ವಿಲ್ ಹೆಲ್ಪ್ ಯು ಟು ರೈಟ್. See here, first one, all the buses are stopped for a day. So think that children, if all the buses are stopped for a day, ಒಂದು ದಿನಕ್ಕೋಸ್ಕರ ಎಲ್ಲ ಬಸ್ಸನ್ನು ಸ್ಟಾಪ್ ಆದರೆ ಏನಾಗುತ್ತೆ? Yes, you can easily say that you can't go anywhere far away. ದೂರ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿದರೆ ಆ ದಿನ ನಿಮಗೆ ಅದು ಆಗಲ್ಲ, isn't it? ಸೊ ಅದು ಈ ಆನ್ಸರ್ನ ಬರೆಯೋದಕ್ಕೆ ಅವರು ಕ್ಲೂಸನ್ನು ಕೂಡ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರೈಟ್ ದೇರ್. ಸೊ ಫಸ್ಟ್ ಒನ್, ಇಫ್ ಆಲ್ ದ ಬಸ್ಸಸ್ ಆರ್ ಸ್ಟಾಪ್ಡ್ ಫಾರ್ ಎ ಡೇ, ಒಂದು ದಿನಕ್ಕೋಸ್ಕರ ಎಲ್ಲ ಬಸ್ಸನ್ನು ಸ್ಟಾಪ್ ಮಾಡಿದರೆ ಏನಾಗುತ್ತೆ? ಸೊ ದ ಆನ್ಸರ್ ಈಸ್ ಫಸ್ಟ್ ಒಂತಿಗೆ I can't travel to far away places. Travel to far away places. If all the buses are stopped for a day, we can't travel to far away places, isn't it? And the next, if it rains heavily, think that if it rains heavily, what happen? What will you do? ಏನಾಗುತ್ತೆ? See here. So if it rains heavily, you can easily say that you can't play games, isn't it? ರೈಮ್ ಅಲ್ಲಿ ಹೇಳಿದ್ದಲ್ವಾ ಚೈಲ್ಡ್. ಸೊ ಅದೇ ಇಲ್ಲಿ ರೀಸನ್ ಬರುತ್ತೆ. ಕ್ಲೂಸನ್ನು ಕೊಟ್ಟಿದ್ದಾರೆ, ನಾವು ಅದೇ ಕ್ಲೂ ಅನ್ನು ಬರೀಬೇಕು. ಐ ಕಾಂಟ್ ಪ್ಲೇ. ಸೊ I can't play. Rains, if it rains heavily, ಆಟ ಆಡೋದಕ್ಕೆ if it rains heavily I can't. The next, if all the hospitals are closed, if all the hospitals are closed, what happens? Yes, you have to then select the correct option here. So if all the hospitals are closed, patients will suffer, isn't it? Hospitals ಅನ್ನು ಕ್ಲೋಸ್ ಮಾಡಿದರೆ ಏನಾಗುತ್ತೆ? Of course patients ಗೆ ತುಂಬಾ ತೊಂದರೆ ಆಗುತ್ತೆ ಅಲ್ವಾ, isn't it? So write the answer. Patients
all the hospitals closed. Patients will children. Next, there is a no rain. If there is a no rain, in trouble. So farmers ಗೆ ತುಂಬಾನೇ ಕಷ್ಟ ಆಗುತ್ತೆ ಮಳೆ ಆಗಿಲ್ಲ ಅಂದ್ರೆ. Isn't it? Crops ಅನ್ನು ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. Isn't it? So the answer is write down. Farmers, if there is no rain, will be in trouble. No rain, farmers will be in trouble. Okay. Next, if there are no holidays, think about children. If there are no holidays, so one dinada raja illa anta helidre enagutte? See here, the answer is we can't go anywhere. Alva, now holiday illa anta helidre ನಾವು ನಮ್ಮ ವರ್ಕಲ್ಲೇ ನಾವು ಬ್ಯುಸಿ ಇರ್ತೀವಿ, ಎಲ್ಲೂ ಕೂಡ ಹೋಗೋದಕ್ಕೆ ನಮಗೆ ಆಗೋದಿಲ್ಲ. Isn't it? So if there is no way, we can't go. Write down the answer. We can't okay children, I think have written these answers. Let's read once. If all the buses are stopped for a day, I can't travel to far away places. So bus stop ಆದ್ರೆ ನಾವು ಕೂಡ ಎಲ್ಲೂ ಕೂಡ far away places ಅಲ್ಲಿ ಹೋಗಕ್ಕಾಗಲ್ಲ. If it rains heavily, so if it rains heavily, I can't play. Okay, all the hospitals are closed. If all the hospitals are closed, patients will suffer. Okay. And next, if there is no rain, farmers will be in trouble. Okay. And if there are no holidays, means we can't enter. I think you understood this main. So here I'll stop the unit. In the next period I'll continue. Thank you for the class. See you in the next session. Thank you.